So, in today's session, we'll start with the Unit 3 Cloud Services. ಹಿಂದೆ ಸೆಷನ್ಸಲ್ಲಿ ನಾವು ಯೂನಿಟ್ 1 ಆ್ಯಂಡ್ ಯೂನಿಟ್ 2 ನೋಡಿದ್ದೀವಿ. ಸೊ ಇವತ್ತಿನ ಸೆಷನ್ನಿಂದ ವಿಲ್ ಸ್ಟಾರ್ಟ್ ಫ್ರಮ್ ದಿ ಬಿಗಿನಿಂಗ್ ಆಫ್ ದ ಯೂನಿಟ್ 3. ಅದರದ್ದು ಟೈಟ್ಲ್ ಏನಪ್ಪ ಅಂತ ಹೇಳಿದ್ರೆ ಕ್ಲೌಡ್ ಸರ್ವೀಸಸ್ ಅಂತ ಇದೆ. ಸೊ ಕೋರ್ಸ್ ಔಟ್ಕಮ್ ಏನು ಇದರದು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ದಿ ವೇರಿಯಸ್ ಕ್ಲೌಡ್ ಸರ್ವೀಸಸ್. ಸೊ ಯಾವ್ಯಾವ ಥರದ್ದು ಕ್ಲೌಡ್ ಸರ್ವೀಸಸ್ಗಳಿದೆ ಅದನ್ನು ನಾವು ತಿಳ್ಕೊಳ್ಳೋಣ. ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ the different cloud services that are available here. So in today's session, we'll be looking at the following topics. ಏನಪ್ಪ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ ಟು ಸರ್ವಿಸ್ ಅಂದರೆ ಏನು, ದೆನ್ ಮೇನ್ ಫೀಚರ್ಸ್ ಆಫ್ ಕ್ಲೌಡ್ ಸರ್ವಿಸಸ್, ದೆನ್ ವಿಲ್ ಬಿ ಸೀವಿಂಗ್ ದಿ ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಸರ್ವಿಸಸ್. ಈ 3 ಟಾಪಿಕ್ಕನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಸೊ ಲರ್ನಿಂಗ್ ಔಟ್ಕಮ್ ಏನು ಇದರದು ಅಂತ ಹೇಳಿದ್ರೆ ವಿಲ್ ಲರ್ನ್ ಅಬೌಟ್ ಮೇನ್ ಫೀಚರ್ಸ್ ಆಫ್ ಕ್ಲೌಡ್ ಸರ್ವಿಸಸ್, ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಅಡ್ವಾಂಟೇಜಸ್ ಆಫ್ ಕ್ಲೌಡ್ ಸರ್ವಿಸಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ನೌ. ಇಂಟ್ರಡಕ್ಷನ್ ನೋಡೋಣ. ಸರ್ವಿಸಸ್ ಅಂದರೆ ಏನು ಅಂತ. ಸೊ ಇನ್ ಕ್ಲೌಡ್ ಕಂಪ್ಯೂಟಿಂಗು ಈ ಫ್ರೇಸ್ ಇದೆಯಲ್ಲ ಸರ್ವಿಸಸ್ ಅಂತ, ಈ ಪದ ಸರ್ವಿಸಸ್ ರೆಫರ್ಸ್ ಟು ದಿ ಐಡಿಯಾ ಆಫ್ ಬೀಯಿಂಗ್ able to utilize reusable components across a provider's network. ಅಂದರೆ ಒಂದು ಐಡಿಯಾ ಇದು. ಸರ್ವಿಸಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಏನು ಐಡಿಯಾ, ಯಾವ ಐಡಿಯಾ ಇದು, ಏನು ಸಾಮರ್ಥ್ಯ ಕೊಡುತ್ತೆ, ಏನು ಎಬಿಲಿಟಿ ಕೊಡುತ್ತೆ, ಬೀಯಿಂಗ್ ಏಬಲ್ ಟು ಯೂಟಿಲೈಸ್ ರೀಯೂಸೇಬಲ್ ಕಾಂಪೊನೆಂಟ್ಸ್. ಸೊ ರೀಯೂಸೇಬಲ್ ಕಾಂಪೊನೆಂಟ್ಸನ್ನು ಯೂಸ್ ಮಾಡೋದು, ಯೂಟಿಲೈಸ್ ಮಾಡೋದು, ಇದರದ್ದು ಏನಪ್ಪ ಅಂತ ಹೇಳಿದ್ರೆ ಒಂದು ಫೆಸಿಲಿಟಿನೂ ಪ್ರೊವೈಡ್ ಮಾಡುತ್ತೆ. ಸೊ ಯಾರು ಫ್ರಮ್ ಅಕ್ರಾಸ್ ದಿ ಪ್ರೊವೈಡರ್ಸ್ ನೆಟ್ವರ್ಕ್ ಆಯ್ತಲ್ಲ. ಸೊ ಪ್ರೊವೈಡರ್ ಅಂದರೆ ಯಾರು? ಪ್ರೊವೈಡರ್ ಅಂತ ಹೇಳಿದ್ರೆ ಇಲ್ಲಿ ಹೂ ಇಸ್ ದ ಪ್ರೊವೈಡರ್? ಕ್ಲೌಡ್ ಪ್ರೊವೈಡರ್. ಸೊ ಸರ್ವಿಸ್ ಕ್ಲೌಡ್ ಯಾರು ಕೊಡ್ತಾ ಇರ್ತಾರೆ, ವಿ ಕಾಲ್ ದೆಮ್ ಆಸ್ ದಿ ಕ್ಲೌಡ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ ಅವ್ರಿಗೆ. ಅಕ್ರಾಸ್ ಕ್ಲೌಡ್ ಪ್ರೊವೈಡರ್ಸ್ ನೆಟ್ವರ್ಕ್ ಅಂತ ಹೇಳಿದಾಗ ಕ್ಲೌಡ್ ಪ್ರೊವೈಡರ್ಸ್ ನೆಟ್ವರ್ಕಲ್ಲಿ ರಿಯೂಸೇಬಲ್ ಕಾಂಪೊನೆಂಟ್ಸ್ ಇರ್ತಾವಲ್ಲ, ಪದೇ ಪದೇ ಯೂಸ್ ಮಾಡೋದು, ಅದನ್ನು ನಾವು ಯೂಸ್ ಮಾಡ್ತೀವಲ್ಲ, ಬೀಯಿಂಗ್ ಏಬಲ್ ಟು ಯೂಸ್ ಅಲ್ಲ, ಅದಕ್ಕೆ ಏನಂತೀವಿ ಅಂತ ಹೇಳಿದ್ರೆ ಸೊ ವಿಲ್ ಕಾಲ್ ಇಟ್ ಅಸ್ ಸರ್ವಿಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ಅ ಥಿಂಗ್ ಹಿಯರ್. ಸೊ ಕಾಮನ್ಲಿ ಆ ಪದಕ್ಕೆ ಏನಂತೀವಿ ಅಂತ ಹೇಳಿದ್ರೆ ಬೀಯಿಂಗ್ ಏಬಲ್ ಟು ಯೂಸ್ ದಿ ರೀಸೇಬಲ್ ಕಾಂಪೋನೆಂಟ್ ಅಕ್ರಾಸ್ ಎ ಪ್ರೊವೈಡರ್ಸ್ ನೆಟ್ವರ್ಕ್ ಅಂತ ಹೇಳಿದ್ರೆ ಸರ್ವಿಸ್ ಅಥವಾ ಆಸ್ ಎ ಸರ್ವಿಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ದ ಥಿಂಗ್ ಅಬೌಟ್ ದಿ ಕ್ಲೌಡ್ ಸರ್ವಿಸ್ ಡೆಫಿನೇಷನ್. ಈಗ ಸರ್ವಿಸ್, ಕ್ಲೌಡ್ ಸರ್ವಿಸ್ ಅಂದರೆ ಏನು, ಆಸ್ ಎ ಸರ್ವಿಸ್ ಗೊತ್ತಾಯ್ತು ಈಗ. ಸೊ ವಾಟ್ ಈಸ್ ಎ ಕ್ಲೌಡ್ ಸರ್ವಿಸ್ ಅಂತ. ಸೊ ದಿ ಟರ್ಮ್ ಏನಿದೆ ಕ್ಲೌಡ್ ಸರ್ವಿಸಸ್ ಅಂತ ಏನು ಹೇಳ್ತೀವಿ, ಆ್ಯಕ್ಚುಲಿ ಇಟ್ ರೆಫರ್ಸ್ ಟು ಎ ವೈಡ್ ರೇಂಜ್ ಆಫ್ ಸರ್ವಿಸಸ್. ಸುಮಾರು ವೈಡ್ ರೇಂಜ್, ತುಂಬ ವೈಡ್ ರೇಂಜ್ ಆಫ್ ಸರ್ವಿಸಸ್ಗೆ ರೆಫರ್ ಮಾಡುತ್ತೆ. ಸೊ ಡೆಲಿವರ್ಡ್ ಆನ್ ಡಿಮ್ಯಾಂಡ್ ಟು ಕಂಪನೀಸ್. ಸೊ ಇಟ್ ಈಸ್ ಡೆಲಿವರ್ಡ್ ಆನ್ ಡಿಮ್ಯಾಂಡ್ ಟು ಕಂಪನೀಸ್ ಆ್ಯಂಡ್ ಕಸ್ಟಮರ್ಸ್ ಓವರ್ ದಿ ಇಂಟರ್ನೆಟ್. ಕ್ಲೌಡ್ ಸರ್ವಿಸಸ್ ಇದೆಯಲ್ಲ, ಸುಮಾರು ಥರದ ಸರ್ವಿಸಸ್ ಇದೆ, ವೈಡ್ ರೇಂಜ್, ಇದು ರೇಂಜ್ ತುಂಬ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ಗಳಿವೆ. ಇದು ಡೆಲಿವರ್ ಮಾಡ್ತಾರೆ ಆನ್ ಡಿಮ್ಯಾಂಡ್, ಯಾರು ಕೇಳ್ತಾರೆ ಅವ್ರಿಗೆ. ಯಾರ್ಯಾರು ಕೇಳ್ಬೋದು? ಕಂಪನೀಸ್ ಮತ್ತು ಕಸ್ಟಮರ್ಸ್ ಓವರ್ ದಿ ಇಂಟರ್ನೆಟ್. ಸೊ ಕ್ಲೌಡ್ ಸರ್ವಿಸಸ್ ರೆಫರ್ಸ್ ಟು ವೈಡ್ ರೇಂಜ್ ಆಫ್ ಸರ್ವಿಸಸ್ delivered on demand to companies and customers over the internet. So these services are actually designed to provide easy and affordable access to applications and resources. ಯಾವ ಥರ ಸರ್ವಿಸಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಡಿಸೈನು ಈಸಿ ಆಕ್ಸೆಸ್ ಮತ್ತು ಅಫೋರ್ಡೆಬಲ್ ಆಕ್ಸೆಸ್. ಅಫೋರ್ಡೆಬಲ್ ಅಂತ ಹೇಳಿದ್ರೆ ನಮ್ಮ ಬೆಲೆ ನಾವು ಕೊಟ್ಬಿಟ್ಟು ಕೊಳ್ಳೋಷ್ಟು ಬೆಲೆ ಇರಬೇಕು, ಕಡಿಮೆ ರೇಟ್ ಇರಬೇಕು. ಅಫೋರ್ಡ್ ಮಾಡೋ ರೇಟಲ್ಲಿ ಇರಬೇಕು, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಏನೇನೋ ಅಪ್ಲಿಕೇಶನ್ಸ್ ಮತ್ತು ರಿಸೋರ್ಸಸ್. ಸೊ ಆ ಥರ ಈಸಿ ಆಕ್ಸೆಸ್ಸು, ಅಫೋರ್ಡೆಬಲ್ ಆಕ್ಸೆಸ್ಸು ಅಪ್ಲಿಕೇಶನ್ ಆ್ಯಂಡ್ ರಿಸೋರ್ಸಸ್ಗೆ ಕೊಡ್ತಾವಲ್ಲ, ದೀಸ್ ಸರ್ವಿಸಸ್ ಆರ್ ಡಿಸೈನ್ ಲೈಕ್ ದಟ್ ಹಿಯರ್. ಸೊ ವಿಥೌಟ್ ದಿ ನೀಡ್ ಫಾರ್ ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಹಾರ್ಡ್ವೇರ್. ಈ ಯಾರ್ಯಾರು ಈ ಕಸ್ಟಮರ್ಸ್ಗಳಿರ್ತಾರಲ್ಲ, ಸೊ ದಿ ಡಿಡ್ ನಾಟ್ ರಿಕ್ವೈರ್ ದಿ ಇಂಟರ್ನಲ್ ಹಾರ್ಡ್ವೇರ್ to use those services
ಅವತ್ತೆಲ್ಲ ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ. ಅಂದರೆ ಅವರೇ ರಿಸೋರ್ಸಸ್ ಪ್ರೊವೈಡ್ ಮಾಡ್ತಾರೆ. ಅಂದರೆ ನಿಮಗೆ ಹಾರ್ಡ್ ಡಿಸ್ಕ್ ಬೇಕಾ, ಸ್ಟೋರೇಜ್ ಬೇಕಾ, ಸ್ಟೋರೇಜ್ ಕೊಡ್ತಾರೆ. ಪ್ರೊಸೆಸಿಂಗ್ ಪವರ್ ಬೇಕಾ, ಪ್ರೊಸೆಸಿಂಗ್ ಕೊಡ್ತಾರೆ. ಪ್ಲಾಟ್ಫಾರ್ಮ್ ಬೇಕಾ, ಪ್ಲಾಟ್ಫಾರ್ಮ್ ಕೊಡ್ತಾರೆ. ಆಪ್ರೇಟಿಂಗ್ ಸಿಸ್ಟಮ್ ಬೇಕಾ, ಆಪ್ರೇಟಿಂಗ್ ಸಿಸ್ಟಮ್ ಕೊಡ್ತಾರೆ. ದಟ್ ಮೀನ್ಸ್ ವಿಥೌಟ್ ದಿ ನೀಡ್ ಫಾರ್ ಇಂಟರ್ನಲ್ ಇನ್ಫ್ರಾಸ್ಟ್ರಕ್ಚರ್ ಆರ್ ಹಾರ್ಡ್ವೇರ್. ಸೊ ಫ್ರಮ್ ಚೆಕ್ಕಿಂಗ್ ಇಮೇಲ್, ಬಿಗಿನಿಂಗ್ ನೀವು ಸಿಂಪಲ್ ಆಗಿ ಚೆಕ್ ಹೇಳಬೇಕು ಅಂತ ಹೇಳಿದ್ರೆ, ಫ್ರಮ್ ಚೆಕಿಂಗ್ ಇಮೇಲ್ ಟು ಕೊಲಾಬರೇಟಿಂಗ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಈಗ ನಾವು ಮೇಲ್ ಚೆಕ್ ಮಾಡ್ಕೊಳ್ಳೋಕ್ಕೂ ಸರ್ವಿಸ್ ಸಿಗುತ್ತೆ ನಮಗೆ. ಈಗ ನಾವು ಗೂಗಲಿಂದ ಸರ್ವಿಸ್ ಸಿಗ್ತಾ ಇದೆ, ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಇದು ಮೈಕ್ರೋಸಾಫ್ಟಿಂದ ಇದೆ ನಮಗೆ. ಅದೇ ಥರ ಬೇರೆ ಬೇರೆ ಇದರಿಂದ ನಮಗೆ ಸರ್ವಿಸಸ್ ಇದೆ. ಚೆಕ್ಕಿಂಗ್ ಇಮೇಲಿಂದ ಕೊಲಾಬ್ರೇಟಿಂಗ್ ಆ್ಯಂಡ್ ಡಾಕ್ಯುಮೆಂಟ್ಸ್, ಸಪೋಸ್ ನಾವು ಗೂಗಲ್ ಶೀಟ್ಸ್ ಇರ್ಬೋದು, ಮೈಕ್ರೋಸಾಫ್ಟ್ ವೆಬ್ ಡಾಕ್ಯುಮೆಂಟ್ಸ್ ಇರ್ಬೋದು. ಫಾರ್ ಕೊಲಾಬರೇಟಿಂಗ್ ಆನ್ ಕ್ಲೌಡ್ಸಲ್ಲಿ ಕೊಲಾಬರೇಟ್ ನಾವು ಡಾಕ್ಯುಮೆಂಟ್ಸು ಮಾಡ್ಬೋದು. ಸೊ ಮೋಸ್ಟ್ ಎಂಪ್ಲಾಯೀಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನವೇ ಡೇಸ್ ಯೂಸ್ ಕ್ಲೌಡ್ ಸರ್ವಿಸಸ್ ಥ್ರೂ ಔಟ್ ದಿ ವರ್ಕ್ ಡೇ, ವೆದರ್ ದೇ ಆರ್ ಅವೇರ್ ಆಫ್ ಇಟ್ ಆರ್ ನಾಟ್. ವಿಥೌಟ್ ಅವೇರ್ನೆಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ನಾವು ಎಂಪ್ಲಾಯೀಸ್ ಯೂಸ್ ಮಾಡ್ತಾನೆ ಇರ್ತಾರೆ. ಸಪೋಸ್ ಯಾವುದೋ ಒಂದು ಡೇಟಾ ಇದು ಮಾಡಬೇಕು, ಹಿಂದೆ ಎಲ್ಲ ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಮೇಲೆಲ್ಲ ಅಟ್ಯಾಚ್ ಮಾಡಿ ಕಳಿಸ್ತಾ ಇದ್ವಿ, ಅವ್ರು ಅದನ್ನು ಕರೆಕ್ಷನ್ ಮಾಡ್ಬಿಟ್ಟು ಮತ್ತೆ ಮೇಲ್ ಕಳಿಸ್ತಾ ಇದ್ವಿ. ಈಗ ಹಂಗಿಲ್ಲ. ಒಂದು ಗೂಗಲ್ ಡಾಕ್ಯುಮೆಂಟ್ ಯೂಸ್ ಮಾಡಿಕೊಂಡು, ಅಥವಾ ಮೈಕ್ರೋಸಾಫ್ಟ್ ಡಾಕ್ಯುಮೆಂಟ್ಸನ್ನು ಯೂಸ್ ಮಾಡಿಕೊಂಡು, ಕ್ಲೌಡ್ ಡಾಕ್ಯುಮೆಂಟ್ಸನ್ನ ಯು ಕೀಪ್ ಇಟ್ ದೇರ್. ಹ್ಯಾವ್ ದಿಸ್ ಡಾಕ್ಯುಮೆಂಟ್, ಗಿವ್ ದಿ ಆಕ್ಸೆಸ್, ಎಡಿಟಿಂಗ್ ಆಕ್ಸೆಸ್ ಟು ದಿ, viewing access to the other persons here, so they can directly view it or they can edit it depending upon how the owner has given them the permission ಹೆಂಗೆ ಕೊಟ್ಟಿದ್ದಾರೆ ಅದರ ಮೇಲೆ ಅವರು ಎಡಿಟು ಮಾಡ್ಬೋದು, ವ್ಯೂನು ಮಾಡ್ಬೋದು. ಡೈರೆಕ್ಟ್ಲಿ ದೇ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಹಿಯರ್. ಸೊ ಈಗ ನಾವು ಮಾಡ್ತೀವಲ್ಲ ಗೂಗಲ್ ಫಾರ್ಮ್ಸ್ ಯೂಸ್ ಮಾಡಿಕೊಂಡು, ಆ ಡಾಕ್ಯುಮೆಂಟ್ ಯಾವುದು, ಗೂಗಲ್ ಫಾರ್ಮ್ ಇಸ್ ಎ ಡಾಕ್ಯುಮೆಂಟ್. ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತೀವಿ ನಾವು. So everybody will be, whatever the data that you will put will be saved in the Google Forms. Google Forms ಅಲ್ಲಿ ಸೇವ್ ಆಗುತ್ತೆ. ಅದು ನಮಗೆ ಅದು PDF ಅಥವಾ ಎಕ್ಸೆಲ್ ಶೀಟ್ ಫಾರ್ಮ್ಯಾಟಲ್ಲಿ ವಿಲ್ ಗೆಟ್ ದಟ್ ಡೇಟಾ ಫ್ರಮ್ ದಟ್ ಫಾರ್ಮ್ ಹಿಯರ್. ಆ ಥರ ಮಾಡ್ಕೊಳ್ತೀವಿ. ಸೊ ಮೋಸ್ಟ್ ಎಂಪ್ಲಾಯೀಸ್ ನೌ ಡೇಸ್ ಯೂಸ್ ಕ್ಲೌಡ್ ಸರ್ವಿಸಸ್ ಥ್ರೂ ಔಟ್ ದೇರ್ ವರ್ಕ್ ಡೇ, ವೆದರ್ ದೇ ಆರ್ ಅವೇರ್ ಆಫ್ ಇಟ್ ಆರ್. ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಅಂತಾನೆ ಅಲ್ಲ, ಕಂಪ್ಯೂಟರ್ ಸೈನ್ಸ್ ಫ್ಯಾಕಲ್ಟಿ ಅಂತಾನೆ ಅಲ್ಲ, ಆಲ್ ಎನಿಬಡಿ who whether they are with computer background or without computer background or with technical background or with no technical background, most of the people in the companies nowadays use cloud, whether they know it or not. So that is such a thing that has happened now. Cloud service ಆ ಥರ ಯೂಸ್ ಆಗ್ತಾ ಇದೆ. ಅದು ಯಾವ ಥರ ವರ್ಕ್ ಆಗುತ್ತೆ? ಸೊ ಕ್ಲೌಡ್ ಸರ್ವಿಸಸ್ ಆರ್ ಆ್ಯಕ್ಚುಲಿ you can say they are managed fully by cloud computing vendors, providers ಅಂತ ಹೇಳ್ತೀವಲ್ಲ ನಾವು. ಕ್ಲೌಡ್ ಕಂಪ್ಯೂಟಿಂಗ್ ವೆಂಡರ್ಸ್ ಆ್ಯಂಡ್ ಯು ಕ್ಯಾನ್ ಸೇ ಸರ್ವಿಸ್ ಪ್ರೊವೈಡರ್ಸ್. ಯಾರು ಕ್ಲೌಡ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ, ಅವ್ರಿಗೆ ಯಾರು ಕ್ಲೌಡ್ ಕಂಪ್ಯೂಟಿಂಗ್ ವೆಂಡರ್ಸ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ದೇ ವಿಲ್ ಮ್ಯಾನೇಜ್ ದ ಹೋಲ್ ದಿ ಸರ್ವಿಸಸ್ ಹಿಯರ್. ಸೊ ದೇ ಆರ್ ಮೇಡ್ ಅವೈಲೇಬಲ್ ಟು ದಿ ಕಸ್ಟಮರ್. ಆಲ್ ದೀಸ್ ಸರ್ವಿಸಸ್ ಆರ್ ಮೇಡ್ ಅವೈಲೇಬಲ್ ಟು ದಿ ಕಸ್ಟಮರ್ಸ್ ಫ್ರಮ್ ದಿ ಪ್ರೊವೈಡರ್ಸ್ ಸರ್ವರ್ಸ್. ಯಾರು ನಮ್ಮ ಕ್ಲೌಡ್ ಪ್ರೊವೈಡರ್ ಯಾರು ಇರ್ತಾರೆ, ಅವ್ರ ಸರ್ವರಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ, ಅಲ್ಲಿಂದ ಈ ಸರ್ವಿಸಸ್ಗಳೆಲ್ಲ ಬರುತ್ತೆ. ಸೊ ದೆರ್ ಇಸ್ ನೋ ನೀಡ್ ಫಾರ್ ಎ ಕಂಪ್ನಿ ಟು ಹೋಸ್ಟ್ ದಿ ಅಪ್ಲಿಕೇಶನ್ ಆನ್ ಇಟ್ಸ್ ಓನ್ ಆನ್ ಪ್ರಿಮಿಸಿಸ್ ಸರ್ವರ್ಸ್ ಹಿಯರ್. ಸೊ ದೆರ್ ಇಸ್ ನೋ ನೀಡ್ ಫಾರ್ ದಿ ಕಂಪ್ನಿ ಏನಪ್ಪ ಅಂತ ಹೇಳಿದ್ರೆ ಟು ಹೋಸ್ಟ್ ದಿಸ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ, ಅವ್ರ ಕಂಪ್ನಿ ಸರ್ವರ್ಸಲ್ಲಿ, ಆನ್ ಪ್ರಿಮಿಸಿಸ್ ಸರ್ವರ್ಸಲ್ಲಿ, ಅವ್ರ ಓನ್ ಸರ್ವರ್ಸಲ್ಲಿ ಇದನ್ನ ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಹೋಸ್ಟಿಂಗ್ ಅಂತ ಹೇಳಿದ್ರೆ ಅಲ್ಲಿ ಇನ್ಸ್ಟಾಲ್ ಮಾಡೋದು ಬೇಕಾಗಿಲ್ಲ. ಏನಾಗುತ್ತೆ, ಸೊ ದೀಸ್ ಕಸ್ಟಮರ್ಸ್, ದೋಸ್ ಆರ್ ಸಬ್ಸ್ಕ್ರೈಬ್ ಟು ದೀಸ್ ಸರ್ವಿಸಸ್, ದೇ ವಿಲ್ ಗೆಟ್ ದ ಸರ್ವಿಸಸ್ ಫ್ರಮ್ ದಿ ಕ್ಲೌಡ್ ಪ್ರೊವೈಡರ್ಸ್. ಸರ್ವಿಸ್ ಪ್ರೊವೈಡರ್ಸ್ ಯಾರಿರ್ತಾರೆ ಅವರಿಂದ ಕೊಡ್ತಾರೆ. ಇಟ್ ಈಸ್ ದಿ ಜಾಬ್ ಆಫ್ ದೀಸ್ ಕ್ಲೌಡ್ ಪ್ರೊವೈಡರ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ವೆಂಡರ್ಸ್ ಅಂತ ಹೇಳ್ಬೋದು, ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ಬೋದು, ಟು ಫುಲ್ಲಿ ಮ್ಯಾನೇಜ್ ದೀಸ್ ಕ್ಲೌಡ್ಸ್ ಹಿಯರ್, ಟು ಫುಲ್ಲಿ ಮ್ಯಾನೇಜ್ ದೀಸ್ ಕ್ಲೌಡ್ ಸರ್ವಿಸಸ್. ಅವರೇ ಮ್ಯಾನೇಜ್ ಮಾಡ್ತಾರೆ. ಆಸ್ ಎ ಕಸ್ಟಮರ್, ಆಸ್ ಎ ಯೂಸರ್, ನಾವು ಸಿಂಪ್ಲಿ ದೇ ವಿಲ್ ಪ್ರೊವೈಡ್ ಅಸ್ ಅನ್ ಇಂಟರ್ಫೇಸು. ಆ ಇಂಟರ್ಫೇಸ್ ಮುಖಾಂತರ ನಾವು ಕ್ರೆಡೆನ್ಷಿಯಲ್ಸ್ ಎಂಟ್ರ್ ಮಾಡಿ ನಮ್ಮ ಸರ್ವಿಸಸ್ ಏನು ಬೇಕು ಅದನ್ನು ನಾವು ಪಡ್ಕೋಬೋದು. ನಾವು ಇಫ್ ಯು ಕಮ್ ಟು ಆಸ್ ಎ ಸರ್ವಿಸ್, ನಾವು ಫಸ್ಟೇ ನೋಡಿದ್ದೀವಿ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ. ಸೊ ಆಸ್ ಎ ಸಫಿಕ್ಸ್ ಏನು ಬರುತ್ತೆ, ಈಗ ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಅಪ್ಲಿಕೇಶನ್ ಆಸ್ ಎ ಸರ್ವಿಸ್, ಆ ಥರ ಒಂದು ಸಫಿಕ್ಸ್ ಬರುತ್ತೆ, ಮುಂದೆ ನಾವು ನೋಡ್ತೀವಿ. ಸೊ ಆಸ್ ಎ ಸರ್ವಿಸ್ ಸಫಿಕ್ಸ್ ಬರುತ್ತಲ್ಲ, ಸಫಿಕ್ಸ್ ಅಂದರೆ ಆಮೇಲೆ ಬರೋದು. ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಅಂದರೆ ಪ್ಲಾಟ್ಫಾರ್ಮ್ ಆಮೇಲೆ ಬರೋ ಪದಕ್ಕೆ ಏನು ಹೇಳ್ತೀವಿ, ಸಫಿಕ್ಸ್ ಅಂತ ಹೇಳ್ತೀವಿ. ಸೊ ಪ್ರಿಫಿಕ್ಸ್ ಅಂದರೆ ಮುಂಚೆ ಬರುತ್ತಲ್ಲ, ಅದಕ್ಕೆ
ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಸೊ ಆಸ್ ಎ ಸರ್ವಿಸ್ ಇಸ್ ಎ ಸಫಿಕ್ಸ್ ಹಿಯರ್ ವಿಚ್ ಇನ್ಕ್ಲೂಡ್ಸ್ ದಿ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನಪ್ಪಾ ಅಂತ ಹೇಳಿದ್ರೆ, ದ ಎಂಟ್ರಿ ಈಸ್ ಆಕ್ಚುಲಿ ಇಸ್ ಮೇಡ್ ವಿತ್ ನೋ ಆರ್ ಲಿಟಲ್ ಡಿಫಿಕಲ್ಟಿ. ಯಾಕಂತ ಹೇಳಿದ್ರೆ ತುಂಬ ಈಸಿ ಇಂಟರ್ಫೇಸ್ ಇರುತ್ತೆ, ಅಫೋರ್ಡಬಲ್ ಇರುತ್ತೆ. ಅವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಆಕ್ಸೆಸಿಬಲ್ ಟು ಸ್ಮಾಲ್ ಇಂಡಸ್ಟ್ರೀಸ್ಗೆ ಅದು ಸಿಗುತ್ತೆ ಆಸ್ ಎ ಸರ್ವಿಸ್. ಯಾರು ಬೇಕಾದರೂ ತಗೋಬೋದು. ಈಗ ನೋಡಿ, ನೀವೇ ಆಸ್ ಎ ಸ್ಟೂಡೆಂಟ್ಸ್ ತಗೊಳ್ತಾ ಇದ್ದೀರಾ, ನಾವು ಅದೇ ಕಾಲೇಜ್ ಎಂಪ್ಲಾಯೀಸ್ ನಾವು ಸರ್ವಿಸಸ್ ತಗೊಳ್ತಾ ಇದ್ದೀವಿ. ಸೊ ವಿಥೌಟ್ ಎನಿ ಡಿಫಿಕಲ್ಟಿ, ಲಿಟಿಲ್ ಡಿಫಿಕಲ್ಟಿ ಏನಪ್ಪ ಅಂದರೆ ಇಂಟರ್ನೆಟ್ ಬೇಕು ಅಷ್ಟೇ. ಸೊ ಅದರ್ವೈಸ್ ವಿ ಡೋಂಟ್ ಹ್ಯಾವ್ ಮಚ್ ಡಿಫಿಕಲ್ಟಿ ದೇರ್. ಸೊ ವಿತ್ ಎ ಲಿಟಿಲ್ ಡಿಫಿಕಲ್ಟಿ ಆಫ್ ಇಂಟರ್ನೆಟ್ access here, that is the only requirement. Now we are able to access the cloud services. So like this, for the industries also, particularly for the small industries, for the startup, this is a thing here is things will be available there. ಇನ್ನೊಂದು ಏನಪ್ಪ ಕ್ಯಾರೆಕ್ಟರಿಸ್ಟಿಕ್ ಇದು ಅಂತ ಹೇಳಿದ್ರೆ, ಸ್ಕೇಲೆಬಿಲಿಟಿ ಇಸ್ ಲಾರ್ಜ್ ಅಂತ ಹೇಳಿದ್ರೆ, ತುಂಬ ಏನಪ್ಪ ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇನ್ಫ್ರಾಸ್ಟ್ರಕ್ಚರು ಏನು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡೆ ಹೋಗ್ಬೋದು. ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಆಸ್ ಎ ಸರ್ವಿಸ್ದು ಕ್ಯಾರೆಕ್ಟರಿಸ್ಟಿಕ್, ಒಂದು ಫೀಚರು. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಲಿಟಿಲ್ ಡಿಫಿಕಲ್ಟಿ ಇರಬೇಕು, ಸ್ಮಾಲ್ ಇಂಡಸ್ಟ್ರೀಸ್ಗೂ ಸಹ ಆಕ್ಸೆಸ್ ಮಾಡೋಕ್ಕಂಗೆ ಇರಬೇಕದು. ಅದೇ ಥರ ಸ್ಕೇಲೆಬಿಲಿಟಿ ಇದರಲ್ಲಿ ಇರಬೇಕು. ಅದೇ ಥರ ಮಲ್ಟಿ ಟೆನೆನ್ಸಿ. ಏನಪ್ಪ ಮಲ್ಟಿ ಟೆನೆನ್ಸಿ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿಚ್ ಅಲೋಸ್ ಶೇರಿಂಗ್ ಆಫ್ ರಿಸೋರ್ಸಸ್ ಬೈ ಮೆನಿ ಯೂಸರ್ಸ್. ನಾವು ಟೆನೆಂಟ್ಸ್ ಅಂತ ಹೇಳಿದ್ರೆ ನಾನು ಬಾಡಿಗೆದಾರರು ಅಂತ ಹೇಳ್ತೀನಲ್ಲ. ಸೊ ಈಗ ಒಂದು ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಅಥವಾ ಒಂದು ವಟಾರದಲ್ಲಿ ಸುಮಾರು ಜನ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ದೇ ವಿಲ್ ಬಿ ಶೇರಿಂಗ್ ದ ರಿಸೋರ್ಸಸ್ ಅಲ್ವಾ. ಪಾರ್ಕಿಂಗ್ ಲಾಟನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ, ವಾಟರು ಲಿಫ್ಟನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ದಟ್ ಇಸ್ ಮಲ್ಟಿ ಟೆನೆನ್ಸಿ. ಮೋರ್ ದ್ಯಾನ್ ಒನ್ ಯೂಸರ್ಸ್ ಇದ್ದಾಗ ಮಲ್ಟಿ ಟೆನೆನ್ಸಿ ಅಂತ ಬರುತ್ತೆ. ಸೊ ಈ ಕ್ಲೌಡ್ ಆಸ್ ಎ ಸರ್ವಿಸ್ ಏನಾಗುತ್ತೆ, ಇಲ್ಲಿ ಮಲ್ಟಿ ಟೆನೆನ್ಸಿ ಇರುತ್ತೆ. ಯಾಕಂದರೆ ಮೋರ್ ದ್ಯಾನ್ ಒನ್ ಜನ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ರಿಸೋರ್ಸಸ್ ಶುಡ್ ಬಿ ಶೇರ್ಡ್ ಬೈ ಮೆನಿ ಯೂಸರ್ಸ್. ಆ ಥರ ಅದಲ್ಲಿ ಪ್ರಾವಿಷನ್ ಆಗಿರುತ್ತೆ. ಅದೊಂದು ಕ್ಯಾರೆಕ್ಟರಿಸ್ಟಿಕ್ಸು. ಅದೇ ಥರ ಅದೇ ಸರ್ವಿಸ್ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತ ಹೇಳಿದ್ರೆ, ಡಿವೈಸ್ ಇಂಡಿಪೆಂಡೆನ್ಸ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕ್ಲೈಂಟು ಕ್ಯಾನ್ ಆಕ್ಸೆಸ್ ದಿ ಸರ್ವಿಸಸ್ ಹಿಯರ್ ಫ್ರಮ್ ಎನಿ ಹಾರ್ಡ್ವೇರ್. ಯಾವುದು, ಡೆಸ್ಕ್ಟಾಪಿಂದ ಆಕ್ಸೆಸ್ ಮಾಡ್ಕೋಬೋದು, ಲ್ಯಾಪ್ಟಾಪಿಂದ ಆಕ್ಸೆಸ್ ಮಾಡ್ಕೋಬೋದು, ಮೊಬೈಲ್ ಫೋನಿಂದ ಆಕ್ಸೆಸ್ ಮಾಡ್ಬೋದು, ಟ್ಯಾಬಿಂದ ಆಕ್ಸೆಸ್ ಮಾಡ್ಬೋದು. ಡಿವೈಸ್ ಇಂಡಿಪೆಂಡೆನ್ಸಿ ಇರುತ್ತೆ, ವಿಚ್ ಅಲೋಸ್ ಕ್ಲೈಂಟ್ಸ್ ಟು ಆಕ್ಸೆಸ್ ದಿ ಸಿಸ್ಟಮ್ ಆನ್ ಡೈವರ್ಸ್ ಹಾರ್ಡ್ವೇರ್. ಸೊ ದಿಸ್ ಆಸ್ ಎ ಸರ್ವಿಸ್ ಇನ್ಕ್ಲೂಡ್ಸ್ ದೀಸ್ 4 ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು ನಾವು. Then what are the main features of cloud services? So developing the applications here which have the ability to manage several clients. ಮೇನ್ ಫೀಚರ್ಸ್ ಅಲ್ಲಿ ಏನು ಬರುತ್ತೆ, ಯಾವ ಥರ ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದರಲ್ಲಿ ವಿಚ್ ಹ್ಯಾವ್ ದಿ ಎಬಿಲಿಟಿ ಟು ಮ್ಯಾನೇಜ್ ಮೋರ್ ದ್ಯಾನ್ ಒನ್ ಕ್ಲಿಯೆಂಟ್, ಸೆವ್ರಲ್ ಕ್ಲಿಯೆಂಟ್ಸನ್ನು ಮ್ಯಾನೇಜ್ ಮಾಡೋ ಥರ ಅಪ್ಲಿಕೇಶನ್ಸ್ ಇರಬೇಕು. ಈಗ ನಾವು ಸಾಫ್ಟ್ವೇರ್ ಪ್ರೋಗ್ರಾಮ್ ಯಾವುದೊಂದು ಬರೀತೀವಲ್ಲ, ಬಂದರೆ ಏನಾಗುತ್ತೆ, ಒಂದೇ ಪ್ರೋಗ್ರಾಮ್ ಒಂದೇ ಸಿಸ್ಟಮಲ್ಲಿ ರನ್ ಆಗುತ್ತೆ ಅಲ್ವಾ. ಆ ಥರ ಅಲ್ಲ, ಮೆನಿ ಕ್ಲೈಂಟ್ಸ್ ಆಕ್ಸೆಸ್ ಮಾಡೋಂಗೆ ಅಪ್ಲಿಕೇಶನ್ಸು ಬರೀಬೇಕು. ಆ ಥರ ಫೀಚರ್ಸ್ ಇರುತ್ತೆ ಅದರಲ್ಲಿ. ಮತ್ತೇನಪ್ಪ ಅಂತ ಹೇಳಿದ್ರೆ, ಆಕ್ಸೆಸಿಂಗ್, ಮೇಂಟೈನಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ದಿ ಕಮರ್ಷಿಯಲ್ ಸಾಫ್ಟ್ವೇರ್. ಇದು ಅದರಲ್ಲಿ ಇರುತ್ತೆ, ಆಕ್ಸೆಸ್ ಮಾಡೋದು, ಮೇಂಟೈನ್ ಮಾಡೋದು, ಕಮರ್ಷಿಯಲ್ ಸಾಫ್ಟ್ವೇರನ್ನು ಮ್ಯಾನೇಜ್ ಮಾಡೋದು. ಅದೇ ಥರ ಕೋಆರ್ಡಿನೇಟಿಂಗ್ ದಿ ಅಪ್ಡೇಟಿಂಗ್ ಫೀಚರ್ ಆಫ್ ಎ ಸಾಫ್ಟ್ವೇರ್ ವಿಚ್ ಅವಾಯ್ಡ್ಸ್ ದಿ ನೀಡ್ ಆಫ್ ಡೌನ್ಲೋಡಿಂಗ್ ದ ಅಪ್ಗ್ರೇಡ್ಸ್. ಸೊ ಅಪ್ಡೇಟಿಂಗ್ ಫೀಚರ್ಸ್ ಏನಿರುತ್ತೆ, ವಿಚ್ ಅವಾಯ್ಡ್ಸ್ ದಿ ನೀಡ್ ಆಫ್ ಡೌನ್ಲೋಡಿಂಗ್ ದಿ ಅಪ್ಗ್ರೇಡ್ಸ್. ಯಾರು ಯೂಸರ್ಸ್ ಏನು ಡೌನ್ಲೋಡ್ ಅಪ್ಗ್ರೇಡ್ಸ್ ಮಾಡೋದೇನು ಬೇಕಾಗಿಲ್ಲ, ಅವರೇ ಕೋಆರ್ಡಿನೇಟ್ ಮಾಡಿ ಏನು ಅಪ್ಡೇಟ್ಸ್ ಇದೆ ಅದೆಲ್ಲ ಮಾಡ್ಕೊಳ್ಳೋಂಗಿರುತ್ತೆ. ದೆನ್ ಕೋಆರ್ಡಿನೇಟಿಂಗ್ ದ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ಮ್ಯಾನೇಜ್ಮೆಂಟ್ ಆಫ್ ಸಾಫ್ಟ್ವೇರ್ ಇನ್ ದ ವೆಬ್ ಎನ್ವಿರಾನ್ಮೆಂಟ್. ಸೊ ವೆಬ್ ಸರ್ವಿಸಸ್ ಮುಖಾಂತರ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತಾರೆ ಇವರು. ಅದರಿಂದ ಏನಾಗುತ್ತೆ, ಆ ಆಕ್ಟಿವಿಟೀಸು ಸಹ ಕೋಆರ್ಡಿನೇಟ್ ಮಾಡ್ಕೊಳ್ಳುತ್ತೆ ಯಾವುದು, ಕ್ಲೌಡ್ ಸರ್ವಿಸಸ್. ದೀಸ್ ಆರ್ ದಿ 4 ಮೇನ್ ಫೀಚರ್ಸ್ ಆಫ್ ಕ್ಲೌಡ್ ಸರ್ವಿಸಸ್ ಅಂತ ಹೇಳ್ಬೋದು. ವಾಟ್ ಆರ್ ದಿ ಅಡ್ವಾಂಟೇಜಸ್? ನಾವು we'll see the advantages of using cloud services. So the advantages of cloud services include ಏನಪ್ಪಾ ಅಂತ ಹೇಳಿದ್ರೆ, ಎಬಿಲಿಟಿ ಟು ಸ್ಕೇಲ್, ಲೋವರ್ಡ್ ಕಾಸ್ಟ್ ಟು ಇನ್ಕ್ರೀಸ್ ಫ್ಲೆಕ್ಸಿಬಿಲಿಟಿ. ಸೊ ಎಬಿಲಿಟಿ ಟು ಸ್ಕೇಲ್ ಅಂತ ಹೇಳಿದ್ರೆ, ಸ್ಕೇಲಿಂಗ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಜಾಸ್ತಿ ಆಡ್ ಮಾಡ್ಕೊಂಡು ಹೋಗೋದು ಅಂತ. ಸೊ ಬಿಕಾಸ್ ದಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಸಪ್ಲೈಸ್ ಆಲ್ ನೆಸೆಸರಿ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸಾಫ್ಟ್ವೇರ್, there is no need for the company to invest in its own resources. ಅದೊಂದು ನಮ್ಗೆ ಗೊತ್ತಿದೆ. ಆರ್ ಅಲಾಕೇಟ್ ಎಕ್ಸ್ಟ್ರಾ IT ಸ್ಟಾಫ್ ಟು ಮ್ಯಾನೇಜ್ ದಿ ಸರ್ವಿಸ್, ಇದು ನಮ್ಗೆ ಗೊತ್ತಿದೆ. ಸೊ ಅವಾಗ ಏನಾಗುತ್ತೆ, ದಿಸ್ ಇನ್ ಟರ್ನ್
ಮೇಕ್ಸ್ ಇಟ್ ಈಸಿ ಫಾರ್ ಬಿಸ್ನೆಸ್ ಟು ಸ್ಕೇಲ್ ದಿ ಸೊಲ್ಯೂಷನ್ ಅಸ್ ದಿ ಯೂಸರ್ ನೀಡ್ಸ್ ಚೇಂಜ್. ಅವಾಗ ಬಿಸ್ನೆಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಯೂಸರ್ ನೀಡ್ಸ್ ಚೇಂಜ್ ಆದಂಗೆ ದೇ ವಿಲ್ ಟ್ರೈ ಟು ಡೂ ದಿ ಸ್ಕೇಲಿಂಗ್ ಹಿಯರ್. ಸೊ ವೆದರ್ ದಟ್ ಮೀನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಲೈಸೆನ್ಸಸ್ ಟು ಅಕಾಮಡೇಟ್ ಗ್ರೋಯಿಂಗ್ ವರ್ಕ್ ಫೋರ್ಸ್ ಆರ್ ಎಕ್ಸ್ಪ್ಯಾಂಡಿಂಗ್ ಎನ್ಹಾನ್ಸಿಂಗ್ ದಿ ಅಪ್ಲಿಕೇಶನ್ ದೆಮ್ ಸೆಲ್ಫ್ ಅದನ್ನ ಮಾಡಿ. ಸೊ ಏನಾಗುತ್ತೆ, ಕ್ಲೌಡ್ ಸರ್ವಿಸಸ್ ಆದ್ರೆ ಈ ಕಂಪ್ನಿದು ಒಂದು ಬಿಸ್ನೆಸ್ ಇರುತ್ತೆ, ಅದು ಗ್ರೋ ಆಗ್ತಾ ಆಗ್ತಾ ಅವರು ದೇ ಕ್ಯಾನ್ ಡೂ ಸ್ಕೇಲಿಂಗ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಬಿಲಿಟಿ ಟು ಸ್ಕೇಲ್ ಕ್ಲೌಡ್ ಸರ್ವಿಸಸ್ ಅಲ್ಲಿ ಅದು ಒಂದು ಅಡ್ವಾಂಟೇಜ್. ಅದು ಅವಾಗ ಏನಾಗುತ್ತೆ, ಅದರ ಕ್ಲೈಂಟ್ಸ್ ಎಷ್ಟು ಬೇಕೋ ಅಷ್ಟು ದೇ ಕ್ಯಾನ್ ಗೆಟ್ ದಿ ಸರ್ವಿಸಸ್ ಫ್ರಮ್ ದಿ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್. ಲೋಯರ್ಡ್ ಕಾಸ್ಟ್ ಅಂತ ಹೇಳಿದ್ರೆ, ಮೆನಿ ಕ್ಲೌಡ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಆನ್ ಎ ಮಂತ್ಲಿ ಆರ್ ಅನ್ಯುವಲ್ ಸಬ್ಸ್ಕ್ರಿಪ್ಷನ್ ಬೇಸಿಸ್. ಸುಮಾರು ಸರ್ವಿಸಸ್ ಮಂತ್ಲಿ ಅನ್ಯುವಲ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಿ ನೀಡ್ ಟು ಪೇ ಫಾರ್ ಸೇ ಆನ್ ಪ್ರಿಮಿಸ್ ಸಾಫ್ಟ್ವೇರ್ ಲೈಸೆನ್ಸಸ್ ಏನಿದೆ ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಹ್ಯೂಜ್ ದುಡ್ಡನ್ನ ಕೊಡಬೇಕಾಗುತ್ತೆ, ಅದು ಅವಾಯ್ಡ್ ಆಗುತ್ತೆ. ಅವಾಗ ಏನಾಗುತ್ತೆ, ದಿಸ್ ಅಲೋಸ್ ಆರ್ಗನೈಸೇಷನ್ಸ್ ಟು ಆಕ್ಸೆಸ್ ಸಾಫ್ಟ್ವೇರ್, storage and other services without having to invest in the infrastructure or ಮೇಂಟೆನೆನ್ಸ್ ಆರ್ ಅಪ್ಗ್ರೇಡ್ಸ್. ಅವ್ರು ಏನು ದುಡ್ಡು ಖರ್ಚು ಮಾಡ್ದೇನೆ ಜಸ್ಟ್ ದೇ ವಿಲ್ ಬಿ ಪೇಯಿಂಗ್ ದಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಥವಾ ಅನ್ಯೂಲ್ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಏನಿದೆ ಅದನ್ನು ಕೊಡ್ತಾರೆ, ಅಥವಾ ಏನು ಕಮಾಡಿಟಿನ ಯೂಸ್ ಮಾಡ್ತಾ ಇದ್ದಾರೆ ಅದರ ರೆಂಟನ್ನು ಪೇ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅವಾಯ್ಡ್ ಆಗುತ್ತೆ. ಇದೆಲ್ಲ ಅವ್ರು ಇನ್ವೆಸ್ಟ್ ಮಾಡಬೇಕಾಗಿತ್ತಲ್ಲ, ಇವರೇ ತಗೋಬೇಕು, ಇವರೇ ಸಾಫ್ಟ್ವೇರ್ ಲೈಸೆನ್ಸ್ ತಗೋಬೇಕು, ಇವರೇ ಹಾರ್ಡ್ವೇರನ್ನು ಪರ್ಚೇಸ್ ಮಾಡಬೇಕು, ಇವರೇ ಎಂಪ್ಲಾಯೀಸನ್ನು ಅದನ್ನು ಎಂಪ್ಲಾಯ್ ಮಾಡಿ ಅವ್ರು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಅಪ್ಗ್ರೇಡ್ ಮಾಡಬೇಕಾಗಿತ್ತು. ಆ ಕಾಸ್ಟ್ ಎಲ್ಲ ಅವಾಯ್ಡ್ ಆಗುತ್ತೆ. ಸೊ ಒನ್ ಮೋರ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಕ್ಲೌಡ್ ಸರ್ವಿಸಸ್ ಇಸ್ ಲೋಯರ್ಡ್ ಕಾಸ್ಟ್. ಅದೇ ಥರ ಇನ್ಕ್ರೀಸ್ಡ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ ಇದರಲ್ಲಿ. ಯಾವ ಥರ ಅಂತ ಹೇಳಿದ್ರೆ, ಈ ಕಂಪ್ನೀಸ್ಗಳು ದೇ ಕ್ಯಾನ್ ಬೈ ಸರ್ವಿಸಸ್ ಆನ್ ಡಿಮ್ಯಾಂಡ್ ಆಸ್ ನೀಡ್ ಬೇಸಿಸ್. ಎಷ್ಟು ಬೇಕೋ ಅಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇಷ್ಟು ಬೇಕು ಇದು ಆ್ಯಡ್ ಮಾಡಿ, ಬೇಡ ತೆಗೀರಿ. ಸೊ ಇಫ್ ದಿರ್ ಇಸ್ ನೋ ಲಾಂಗರ್ ನೀಡ್ ಫಾರ್ ಎ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಥವಾ ಪರ್ಟಿಕ್ಯುಲರ್ ಪ್ಲಾಟ್ಫಾರ್ಮ್, ಅವಾಗ ಈ ಕಂಪ್ನೀಸ್ಗಳು ಏನು ಮಾಡ್ಬೋದು, ದೇ ಕ್ಯಾನ್ ಸಿಂಪ್ಲಿ ಕ್ಯಾನ್ಸಲ್ ದಿ ಸಬ್ಸ್ಕ್ರಿಪ್ಷನ್ ಆರ್ ದೇ ಕ್ಯಾನ್ ಶಟ್ ಡೌನ್ ದ ಸರ್ವಿಸ್. ಅವಾಗ ಯೂಸ್ ಮಾಡೋ ಅಷ್ಟೊತ್ತಿಗೆ ಪೇ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಇನ್ಕ್ರೀಸ್ ಫ್ಲೆಕ್ಸಿಬಿಲಿಟಿ ಇರುತ್ತೆ. ದೇ ವಿಲ್ ಬಿ ಪ್ರಕ್ಯೂರಿಂಗ್ ದ ಸರ್ವಿಸಸ್ ಆನ್ ಡಿಮ್ಯಾಂಡ್ as the need basis, and they will be removing the services or the applications that they are doing platform when they don't need it. ಆ ಥರ ಮಾಡ್ಕೊಳ್ತಾರೆ. ಸೊ ಇದರಿಂದ ಏನು ಲಾಭ ಆಗುತ್ತೆ ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಸೇವಿಂಗ್ ಟೈಮ್ ರಿಗಾರ್ಡಿಂಗ್ ಡೆಪ್ಲಾಯ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಕಂಪ್ನೀಸ್ಗಳಿಗೆ. ದೆನ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ಸ್ಕೇಲೆಬಲ್ ಆ್ಯಂಡ್ ರೋಬೋಸ್ಟ್ ಅಪ್ಲಿಕೇಶನ್, ಅದ್ರ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದು. ಹೆಲ್ಪ್ಸ್ ವಿತ್ ಇನ್ವೆಸ್ಟ್ಮೆಂಟ್ ಇಶ್ಯೂಸ್ ಇನ್ ಕಾರ್ಪೊರೇಟ್ ಸ್ಟ್ರಕ್ಚರ್ ವಿಚ್ ಲೀಡ್ಸ್ ಟು ಕಾಸ್ಟ್ ಸೇವಿಂಗ್ ಆಗುತ್ತೆ. ದೆನ್ ಸರ್ವಿಸಸ್ ಆನ್ ಡಿಮ್ಯಾಂಡ್ ಆರ್ ಆಸ್ ನೀಡ್ ಬೇಸಿಸ್. ಬೇಕಾದಾಗ ತಗೋಬೋದು, ಆನ್ ಡಿಮ್ಯಾಂಡ್ ಇದು ಸಿಗುತ್ತೆ. ಓಕೆ, ನಾವು ವಾಟ್ ಇಸ್ ದಿ ಫ್ಯೂಚರ್ ಆಫ್ ಕ್ಲೌಡ್ ಸರ್ವಿಸಸ್? ನಾವು ಫ್ಯೂಚರ್ ನಮಗೆ ನೀಟಾಗಿ ಕಾಣ್ತಾ ಇದೆ ಅಲ್ವಾ. ಕ್ಲೌಡ್ ಸರ್ವಿಸಸ್ ಆರ್ ಹ್ಯಾವ್ ದಿ ಅಬಿಲಿಟಿ ಟು ಎಕ್ಸ್ಪ್ಯಾಂಡ್ ಆಗಿದೆ ಈಗ. ಸೊ ದರ್ ಅಪ್ಲಿಕೇಶನ್ಸ್ ಇಂದ ಕಾರ್ಪೊರೇಟ್ ವರ್ಲ್ಡ್ ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ವೆದರ್ ಎ ಕಂಪ್ನಿ ಚೂಸಸ್ ಟು ಎಕ್ಸ್ಟೆಂಡ್ existing on-premise software deployments ಅಥವಾ move 100% to the cloud, these services will continue to simplify how organizations deliver machine critical apps data to the workforce. So from content collaboration, ನಾವು ಕಂಟೆಂಟ್ ಕೊಲಾಬ್ರೇಷನ್ ಹೇಳಿದ್ವಿ, ಡೇಟಾ ಡಾಕ್ಯುಮೆಂಟ್ ಶೇರ್ ಮಾಡ್ತೀವಿ ಅಂತ, ಆ್ಯಂಡ್ ಆಕ್ಸೆಸ್ ಕಂಟ್ರೋಲ್ ಫಾರ್ ಎಂಪ್ಲಾಯೀಸ್, ಎಲ್ಲಿಂದ ಆಕ್ಸೆಸ್ ಸಿಂಪಲ್ ಥಿಂಗ್ಸ್ ಇಂದ ಟು ಆ್ಯಪ್ ಡೆಲಿವರಿ ಮ್ಯಾನೇಜ್ಮೆಂಟ್ ಮತ್ತು ವರ್ಚುವಲ್ ಡೆಸ್ಕ್ಟಾಪ್ ಸೊಲ್ಯೂಷನ್ಸ್ವರೆಗೂ IT-ಗಿದು ಆಪ್ಷನ್ಸನ್ನು ಪ್ರೊವೈಡ್ ಮಾಡುತ್ತೆ. ಸೊ ಕ್ಲೌಡ್ ಸರ್ವಿಸಸ್ ಆರ್ ಆ್ಯಕ್ಚುಲಿ ನಾವು ಟ್ರಾನ್ಸ್ಫಾರ್ಮಿಂಗ್ ಹೌ ಪೀಪಲ್ ವರ್ಕ್ ಆ್ಯಂಡ್ ದಿ ವೇ ಬಿಸ್ನೆಸಸ್ ಆಪರೇಟ್ ನೌ-a-days. ವಿಥೌಟ್ ದ ಕ್ಲೌಡ್ ಯು ಕ್ಯಾನಾಟ್ ಇಮ್ಯಾಜಿನ್ ಎನಿಥಿಂಗ್ ಟುಡೇ. ಸೊ ವಾಟ್ ಎವರ್ ಯು ಆರ್, ಯು ಹ್ಯಾವ್ ಟು ಯೂಸ್ ದಿ ಕ್ಲೌಡ್ ಸರ್ವಿಸಸ್. ಒನ್ ಆರ್ ದಿ ಅದರ್ ಕ್ಲೌಡ್ ಸರ್ವಿಸಸ್ ಯೂಸ್ ಮಾಡಲೇಬೇಕಾಗುತ್ತೆ. ಈಗ ಸಿಂಪಲ್ ಆಗಿ ನಾನು ಹೇಳಿದೆ ನಿಮಗೆ, ಮೈಕ್ರೋಸಾಫ್ಟ್ ಅದು Office 365 ಅಂತ ಮಾಡಿದ್ದಾರೆ. ದಟ್ ಈಸ್ ಎ ಕ್ಲೌಡ್ ಸರ್ವಿಸ್ ವೇರ್ ಯು ಕ್ಯಾನ್ ಡೂ ಎಡಿಟ್ ಯುವರ್ ಆಫೀಸ್ ಡಾಕ್ಯುಮೆಂಟ್ಸ್, ಯು ಕ್ಯಾನ್ ಶೇರ್, ಯು ಕ್ಯಾನ್ ಕೊಲಾಬ್ರೇಟ್, ಯು ಕ್ಯಾನ್ ಪ್ರೆಸೆಂಟ್ ಆಲ್ ದೋಸ್ ಥಿಂಗ್ಸ್, ಯು ಕ್ಯಾನ್ ಡೂ ಇಟ್. ಸಿಂಪಲ್ ಥಿಂಗ್ಸ್ ಅದು. ಯಾರು ಬೇಕಾದರೂ ಅದನ್ನು ಸರ್ವಿಸನ್ನು ತಗೋಬೋದು, ಕಂಪ್ನೀಸ್ ಅಂತಾನೆ ಅಲ್ಲ, ಗೊತ್ತಲ್ಲ. ಆ ಲೆವೆಲ್ಗೆ ಈಗ ಕ್ಲೌಡ್ ಸರ್ವಿಸಸ್ ಎಕ್ಸ್ಪ್ಯಾಂಡ್ ಆಗಿದೆ. ದಟ್ ಈಸ್ ದಿ ಫ್ಯೂಚರ್ ಆಫ್ ಕ್ಲೌಡ್ ಸರ್ವಿಸಸ್. ನಾವು ನಾಟ್ ಓನ್ಲಿ ದಿ ಎಂಪ್ಲಾಯೀಸ್ ಆಫ್ ಎ ಕಂಪನಿ, but individuals here who are not a company, who don't belong to any company, they can also use the cloud services here. ಸುಮಾರು ಕ್ಲೌಡ್ ಸರ್ವಿಸಸ್, ವಿಡಿಯೋ ಆನ್ ಡಿಮ್ಯಾಂಡ್ ಇರುತ್ತೆ. ಸೊ ದೋಸ್ ಥಿಂಗ್ಸ್, ಎವ್ರಿಥಿಂಗ್ ದಟ್ ಈಸ್ that comes now, it comes through a cloud service nowadays.
So that completes today's topic. So what we have learned today, we have seen introduction to the service andre ಏನು ಅಂತ ನೋಡಿದ್ವಿ. Then we have seen the main features of cloud services. Then we have seen the advantages of cloud services. So if you have got any questions, you can ask.